ಮನೆ ಮನೆಗೆ ನಮ್ಮ ಶಾಸಕರು ಎಂಬ ವಿನೂತನ ಕಾರ್ಯಕ್ರಮದಲ್ಲಿ ಭೂ ಗ್ಯಾರಂಟಿ ಹಕ್ಕುಪತ್ರ ವಿತರಣೆ ಮಾಡಿದ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಸನ್ಮಾನ್ಯ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಭೂ ಗ್ಯಾರಂಟಿ ಯೋಜನೆಯಡಿ ಗ್ರಾಮದ ಅರ್ಹ ಫಲಾನುಭವಿಗಳಿಗೆ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಎನ್.ಟಿ. ಅವರು ಹಕ್ಕುಪತ್ರಗಳನ್ನು ಇತ್ತೀಚೆಗೆ ವಿತರಿಸಿದರು. ತಾಲೂಕಿನ ಕಾಳಾಪುರ ಗ್ರಾಮದಲ್ಲಿ ಸರ್ಕಾರದ ಆಶಯದಂತೆ ಹಮ್ಮಿಕೊಳ್ಳಲಾಗಿದ್ದ ಮನೆ ಮನೆಗೆ ನಮ್ಮ ಶಾಸಕರು, ಮನೆ ಬಾಗಿಲಿಗೆ ನಮ್ಮ ಸರ್ಕಾರ ಜನಸ್ಪಂದನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸಾರ್ವಜನಿಕರಿಂದ ಕುಂದುಕೊರತೆಗಳ ಅರ್ಜಿಯನ್ನು ಆಲಿಸಿ ಅನೇಕ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಒದಗಿಸಿದರು. ವರದಿ ಕೋಕಳಿ ಉಮೇಶ್. ಒಂದು ಯುವಕರ ನೇತೃತ್ವದಲ್ಲಿ ಈ ಒಂದು ಸುಮಾರು 19-20 ಸಾರಿ ಪೇಪರ್ ಲೀಕ್ ಆಗಿ ಒಂದು ಯುವಕರ ಜೀವನನ ಹಾಳು ಮಾಡ್ತಕ್ಕಂಥ ಇಂಥ ಒಂದು ವ್ಯವಸ್ಥೆಗೆ ಒಂದು ಹೊಣೆಗಾರಿಕೆ ಹೊತ್ತು ಒಂದು ನಮ್ಮ ದೇಶದ ಶಿಕ್ಷಣ ಸಚಿವ ರಾಜೀನಾಮೆಗೆ ಮತ್ತು ಸುಮಾರು 21ಕ್ಕೂ ಹೆಚ್ಚು ಭವಿಷ್ಯದ ರೂಪಿಸಿಕೊಳ್ಳುವಂಥ ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡ್ರು ಈ ಪೇಪರ್ ಲೀಕಿಂದ, ಅನಾಹುತದಿಂದ. ಅದಕ್ಕೆ ಒಂದು ಪ್ರತಿಭಟನೆ ಮಾಡಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸಂವಿಧಾನಕ್ಕೆ ಹಕ್ಕು ಒಂದು ಅವರು ಪ್ರತಿಭಟನೆ ಅನ್ನೋದು ನ್ಯಾಯ ಕೇಳೋದು. ತುಂಬ ಅವರು ಟೆರರಿಸ್ಟ್ ಅಲ್ಲ, ಅವರು ಯಾವ ಕಾಂಗ್ರೆಸ್ ಪಕ್ಷದವರಲ್ಲ, ಇನ್ನೊಂದು ಪಕ್ಷದವರಲ್ಲ, ಯಾವುದಾದ್ರೂ ಒಂದು ಆರ್ಗನೈಸೇಷನ್ ಕೂಡ ಅಲ್ಲ. ಒಂದು ನಿರುದ್ಯೋಗ ಮತ್ತು ಮುಂದಿನ ಭವಿಷ್ಯ ರೂಪಿಸಿಕೊಂತ ಒಂದು ಸಾಮಾನ್ಯ ಮಧ್ಯಮ ಕೆಳಮಧ್ಯಮ ವರ್ಗ ವಿದ್ಯಾರ್ಥಿಗಳು, ಅಂತ ಒಂದು ವಿದ್ಯಾರ್ಥಿಗಳ ಲಾಠಿ ಏಟಿಂದ ಮತ್ತೆ ಟಿಯರ್ ಗ್ಯಾಸ್ ಎಲ್ಲ ಹಾಕಿ ಇವತ್ತು ಒಂದು ವಿದ್ಯಾರ್ಥಿಗಳಿಗೆ ಒಂದು ದೇಶದ ನಿಜವಾಗ್ಲೂ ಇವತ್ತು ಅದು ತುಂಬಾ ಅತ್ಯಂತ ಅಮಾನವೀಯ ಘಟನೆ. ಯಾರು ಬರ್ಕೊಟ್ರು? ಚಿಕ್ಕುಡ್ಗನ ದುಡ್ಡು ಕೊಟ್ಟು ಬರ್ಸ್ಕೊಂಡ್ರ ಇಲ್ಲ ಹಂಗೆ ಬರ್ಕೊಟ್ರ? ಹಂಗೆ ಬರ್ಕೊಟ್ರ ಅಲ್ಲ. ಈ ತಾಲೂಕು ಆಫೀಸ್ಗಳ ಮುಂದೆ, ಈ ಆಫೀಸ್ಗಳ ಮುಂದೆ ಏಜೆನ್ಸಿ ಕೂತಿರ್ತಾರೆ, ಅವ್ರೇನಾದ್ರು ಇಲ್ಲಿ ನಿಮ್ಮೂರಿಗೆ ಬಂದಾರ ಅಂತ ಲೈಟಿಂಗ್ ಭಾಳ ಚೆನ್ನಾಗಿದೆ ಅಲ್ಲ. ಒಳ್ಳೇದು. ಸಾರ್ವಜನಿಕರು ಅಟ್ಲೀಸ್ಟು ಈ ಥರ ಬಂದಾಗ ಬರವಣಿಗೆಯಲ್ಲಿ ಅವರಿಗೆ ಬರೆಯಕ್ಕೆ ಬಂದಿಲ್ಲ ಅಂತ ಈ ಥರ ಬರ್ಕೊಟ್ರು ಕೂಡ ನಮ್ಮ ಹತ್ರ ಒಂದು ಡಾಕ್ಯುಮೆಂಟ್ ಇರ್ತದೆ. ನಿಮಗೂ ಮತ್ತೆ ವಾಪಸ್ ಕೇಳೋಕ್ಕೆ ಒಂದು ಅಧಿಕಾರ ಇರ್ತದೆ. ಕೊಟ್ಟಿದ್ದೀವಿ, ಯಾಕೆ ನೀವು ಕೊಟ್ಟಿಲ್ಲ ಅಂತ ಅರ್ಜಿ ಹಾಕಿದ್ರಮ್ಮ? ಗೊತ್ತಿದೆ ನಿಮಗೆ? ಅರ್ಜಿ ಹಾಕಿದ್ರ? ನೀವೆಲ್ಲ ಚೆಕ್ ಮಾಡಿದಿರಲ್ವಾ?